ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿಸಿಬೇಳೆ ಬಾತ್ ಮಾಡೋದು ತೋರ್ಸಕತ್ತೀನಿ. ನಾನು ಯಾವ ಥರ ಮಾಡ್ತೀನಿ ಬಿಸಿಬೇಳೆ ಬಾತ್ ಅಂತ ಹೇಳಿ. ತುಂಬ ಚೆನ್ನಾಗಿರ್ತೈತಿ ಈ ಬಿಸಿಬೇಳೆ ಬಾತು. ಮಾರ್ನಿಂಗ್ ನಾವು ಟಿಫನಿಗೂ ಮಾಡ್ಕೋಬೋದು, ಮತ್ತು ಆಫ್ಟರ್ನೂನು ಮಾಡ್ಕೋಬೋದು, ನೈಟೂ ಮಾಡ್ಕೋಬೋದು ಅಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಮನ್ಯಾಗ. ತುಂಬ ಚೆನ್ನಾಗಾಗ್ತೈತಿ ಈ ಒಂದು ಬಿಸಿಬೇಳೆ ಬಾತು. ಸೂಪರಾಗಿತ್ತು. ನೋಡಿದ್ರೆ ತಿನ್ಬೇಕನ್ನಿಸ್ತೈತಿ, ಅಷ್ಟೊಂದು ಚೆನ್ನಾಗಿರ್ತೈತಿ ಈ ಬಿಸಿಬೇಳೆ ಬಾತು. ಹೆಂಗೆ ಮಾಡೋದು ನೋಡ್ಕೊಂಡು ಬರೋಣ ಬರ್ರಿ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಸಖತ್ತಾಗಿರ್ತೈತಿ. ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಸೇವು ಈ ಥರ ಎಲ್ಲನೂ ಹಾಕ್ಕೊಂಡು ತಿಂದಾಗ ಅದರ ರುಚಿನ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು. ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಹೆಂಗೆ ಮಾಡೋದು ಅನ್ನೋದನ್ನು ನಾನು ಪೂರ್ತಿಯಾಗಿ ವಿಡಿಯೋನ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮೊದಲು ಒಂದು ಕುಕ್ಕರ್ನ ತೊಗೊಂಡಿನಿ. ಅದಕ್ಕೆ ನೋಡಿರಿ, ಒಂದು ಬಟ್ಲ ನಾನು ಅಕ್ಕಿನ ಹಾಕ್ಕೊಂಡೀನಿ, ಒಂದು ಬಟ್ಲ ತೊಗರಿಬೇಳೆ, ಈಗ ಒಂದು ಸ್ವಲ್ಪ ಶೇಂಗಾ ಕಾಳನ್ನ ಹಾಕ್ಕೊಳಕತ್ತೀನಿ. ಶೇಂಗಾ ಕಾಳು ಹಾಕೋದ್ರಿಂದ ಬಾಯಲ್ಲಿ ಸಿಗ್ತಾ ಇರ್ತಾವೆ, ತಿನ್ನುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾವೆ. ಹೀಗಾಗಿ ನಾನು ಶೇಂಗಾ ಕಾಳನ್ನ ಹಾಕ್ಕೊಂಡೀನಿ. ಚಲೋತ್ನಾಗಿ ಒಂದು 2-3 ಸಾರಿ ನಾನು ನೀರಲ್ಲಿ ತೊಳೆದು ಮತ್ತು ನೀರು ಹಾಕಿ ಇಡ್ತೀನಿ. ನಾರ್ಮಲಾಗಿ ನಾವು ರೈಸ್ ಮಾಡುವಾಗ ಒಂದು ಗ್ಲಾಸಿಗೆ ನಾವು 2 ಗ್ಲಾಸು ನೀರನ್ನ ಹಾಕ್ಕೊತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ನೀರನ್ನ. ಇದು ಬರ್ಬರ್ತಾ ಇದು ಬಿಸಿ ಇದ್ದಾಗ ನಾವು ಮಾಡಿದಾಗ ಮೊದಲು ತೆಳ್ಳಗಿರುತ್ತೆ, ಆಮೇಲೆ ಇಟ್ಟಾಗ ಗಟ್ಟಿ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನಾವು ಮಾಡ್ಕೊಳೋದ್ರಿಂದ ಚೆನ್ನಾಗಿರುತ್ತೆ. ಅತಿ ಗಟ್ಟಿನೂ ಇರಬಾರ್ದು ಇದು ಬಿಸಿಬೇಳೆ ಬಾತ್, ಅದ್ರ ಸಂಬಂಧ. ಈಗ ನೋಡಿರಿ, ನಾನು ನೀರನ್ನ ಕುದಿಯಾಕಿಟ್ಟೀನಿ, ಕುಡಿಯೋ ನೀರನ್ನ. ಇದ್ರೊಳಗೆ ನಾನು ತರಕಾರಿನ ಬೇಯಿಸ್ಕೊಳಕತ್ತೀನಿ. ಕ್ಯಾರೆಟು ಮತ್ತು ಬೀನ್ಸು ಮತ್ತು ಆಲೂಗಡ್ಡೆ 3 ಥರ ನಾನು ತರಕಾರಿನ ಉಪಯೋಗಿಸ್ಕೊಂಡಿನಿ. 3 ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾವೆ ಇವು, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹೀಗಾಗಿ ನಾನು ಸಪ್ರೇಟಾಗಿ ಬೇಯಿಸ್ಕೊಳಕತ್ತೀನಿ. ಯಾಕಂತಂದ್ರೆ ನಾವು ಕುಕ್ಕರ್ನಾಗ ಬೇಯಿಸ್ಕೊಳೋದ್ರಿಂದ ಭಾಳ ಹಣ್ಣಾಗಿಬಿಡ್ತಾವೆ, ಮೆತ್ತಗಾಗ್ಬಿಡ್ತಾವೆ. ಅದಕ್ಕೆ ಇಷ್ಟ ಇರಬೇಕು, ಸ್ವಲ್ಪ ಕ್ರಂಚಿಯಾಗಿರಬೇಕು. ಅದ್ರ ಸಂಬಂಧನ ನಾನು ಸಪ್ರೇಟಾಗಿ ಬೇಯಿಸ್ಕೊಳಕತ್ತೀನಿ. ಇಷ್ಟು ಬೇಂದ್ರೆ ಸಾಕು ನೋಡಿರಿ, ಕರೆಕ್ಟಾಗೈತಿ. ಬೇಯಿಸಿದ ನೀರನ್ನು ಕೂಡ ನಾವು ಉಪಯೋಗಿಸ್ಕೋಬೇಕು. ಮತ್ತು ಹುಣಸೆ ಹಣ್ಣು ತೋರಿಸಿದೆ ನಿಮಗೆ ಆವಾಗಲೇ. ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಸ್ವಚ್ಛಗೆ ತೊಳ್ಕೊಂಡು ಆಮೇಲೆ ನೆನೆಯಾಕಿಟ್ಟಿದ್ದೆ ರಸ ಹಾಕಕ್ಕಂಥೇಳಿ. ತುಂಬ ಚೆನ್ನಾಗಾಗ್ತೈತಿ ಈ ಥರ ಬಿಸಿಬೇಳೆ ಬಾತ್. ಒಂದು ಸಾರಿ ಮಾಡ್ಕೊಳ್ರಿ. ಈಗ ಬೆಂದೈತಿ, ಇಷ್ಟಾದ್ರೆ ಸಾಕು ತರಕಾರಿಗಳು. ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ಈಗ ಕುಕ್ಕರ್ನ ನಾನು ಬೇಯಿಸ್ಕೊಂಡು ಇಟ್ಕೊಂಡಿನಿ. ಈಗ 3-4 ಸೀಟಿ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿನಿ. ನೋಡಿರಿ, ಎಷ್ಟು ನೀರು ಹಾಕಿದ್ರೂ ಈ ಥರ ಆಗಿರ್ತೈತೆ. ಅದಕ್ಕೆ ಜಾಸ್ತಿ ನೀರು ಹಾಕ್ಕೋಬೇಕು. ನಾನೀಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡೀನಿ, ನೋಡ್ಬೋದು. ನೀರನ್ನ ನೀವು ಕಡಿಮೆ ಬಿತ್ತು ಅಂತಂದ್ರೆ ನೀರನ್ನ ಆ್ಯಡ್ ಮಾಡಿರಿ ಜಾಸ್ತಿನ. ಮತ್ತು ಒಗ್ಗರಣೆ ಒಳಗೂ ನಾವು ನೀರನ್ನ ಜಾಸ್ತಿ ಹಾಕ್ಕೊತೀವಿ. ಹೀಗಾಗಿ ಈಗ ನೋಡಿರಿ, ಚಲೋತ್ನಾಗ ಬೆಂದೈತಿ ಅನ್ನ ಮತ್ತು ಬೇಳೆ. ಈಗ ನಾನು ಒಂದು ದೊಡ್ಡ ಬಾಳ್ಗೆ ತೊಗೊಂಡಿನಿ, ಅದಕ್ಕೆ ಎಣ್ಣೆನ ಹಾಕ್ಕೊಂಡಿನಿ. ದೊಡ್ಡ ಚಮಚದಿಂದ ಒಂದು 2 ಅಥವಾ 3 ಚಮಚ ನಾವು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗ್ತೈತಿ. ಈಗ ಒಗ್ಗರಣೆಗೆ ಏನೇನು ಹಾಕ್ಕೊಳ್ಳೋಣ ನೋಡಿರಿ. ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ರಿ ಈರುಳ್ಳಿನ. ಮತ್ತು ಕರಿಬೇವು ಸ್ವಲ್ಪ, ನೀವು ಮನೆಯಲ್ಲೇ ನೀವು ಬಿಸಿಬೇಳೆ ಬಾತ್ ಪೌಡ್ರನ್ನ ರೆಡಿ ಮಾಡ್ಕೋಬೋದು. ಇಲ್ಲ ನೀವು MTR ಮಸಾಲ ಪೌಡ್ರು, ಈಗ ಬಿಸಿಬೇಳೆ ಬಾತ್ ಪೌಡ್ರು ಕೂಡ ಸಿಗುತ್ತಲ್ಲ, ಅದನ್ನೇ ಉಪಯೋಗಿಸ್ಕೋಬೋದು. ಈಗ ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಒಣ ಮೆಣಸಿನ್ಕಾಯಿ ಆದಮೇಲೆ ಈಗ ಟಮಾಟ ಹಣ್ಣು ಒಂದು ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡಿನಿ ಒಗ್ಗರಣೆಗೆ. ಇದು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗೆ ಹೊಂದ್ಕೊಳ್ಳಿ, ಮೆತ್ತಗಾಗ್ಬೇಕು ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಅರಿಶಿಣದ ಪೌಡ್ರಿಗೆ ಒಂದು 1/4 ಟೀ ಚಮಚ.
ಚಲೋತ್ನಾಗೆ ಬೆಂದಾದಮೇಲೆ ಈಗ ಖಾರದ ಪೌಡ್ರನ್ನ ನೀವು ಎಷ್ಟು ಬೇಕು ಖಾರ ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬೋದು. ಖಾರದ ಪೌಡ್ರ್ ಹಾಕ್ಕೊಂಡು ನೋಡ್ರಿ. ಈಗ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಳಕತ್ತೆ ನೋಡ್ರಿ. ಒಂದು 3-4 ಚಮಚ ಟೀ ಚಮಚದಿಂದ ಒಂದು 3-4 ಟೀ ಸ್ಪೂನು ನಾವು ಇದನ್ನು ಹಾಕ್ಕೊಂಡ್ರೆ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಂಡ್ರೆ ಸಾಕಾಗ್ತೈತಿ. ಹುಣಸೆ ಹಣ್ಣಿನ ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹುಳಿನ ಹಿಂಡ್ಕೊಳಕತ್ತೆ ನೋಡ್ರಿ. ಹುಣಸೆ ಹಣ್ಣಿನ ಹುಳಿ ಮತ್ತು ಹಾಕಿದ ಮೇಲೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೇಬೇಕು. ಹುಣಸೆ ಹಣ್ಣಿನ ಹುಳಿ ಮತ್ತು ಬೆಲ್ಲ ಎರಡು ರುಚಿ ಕೊಡೋಂಥವು ಇವು. ಬಿಸಿಬೇಳೆ ಬಾತಿಗೆ ಹಾಕಲೇಬೇಕು ಕಂಪಲ್ಸರಿ, ಅಂದರೆ ಬಿಸಿಬೇಳೆ ಬಾತ್ ಅಂತ ಅನ್ಸ್ಕೊತೈತಿ ಅಂತಲೇ ಹೇಳ್ಬೋದು. ಇದು ಚಲೋತ್ನಾಗಿ ನೋಡ್ರಿ, ಇದು ಮಿಕ್ಸ್ ಮಾಡ್ಕೊತೀನಿ ನಾನು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೆಲ್ಲ ಮತ್ತು ನೀರನ್ನೇ ಆ್ಯಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಈಗ ತರಕಾರಿನೇ ಬೇಯಿಸ್ಕೊಂಡಿದ್ನೆಲ್ಲ ಅದನ್ನ ಹಾಕ್ಕೊಳಕತ್ತೀನಿ ನೋಡ್ರಿ. ಅದರ ನೀರು ಕೂಡ ನಾನು ಇದ್ರೊಳಗನ ಹಾಕ್ಕೊಂಡೀನಿ. ತರಕಾರಿನ ಲಾಸ್ಟ್ ಹಾಕ್ಕೋಬೇಕು. ಈಗ ಅದರ ನೀರು ಮಾತ್ರ ನಾನು ಹಾಕ್ಕೊಂಡೀನಿ. ಈಗ ಚಲೋತ್ನಾಗಿ ಹುಣಸೆ ಹಣ್ಣಿನ ಹುಳಿ ಹಾಕಿರ್ತೀವಲ್ಲ ಬೇಯಿಸ್ಕೋಬೇಕು. ಆಮೇಲೆ ಈಗ ಬೆಲ್ಲ ಹಾಕ್ಕೊಳಕತ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತೀನಿ. ಕರಗಬೇಕದು ಬೆಲ್ಲ, ಅದರ ಸಂಬಂಧ. ಮತ್ತು ಹುಣಸೆ ಹಣ್ಣು ಹುಳಿ ಹಾಕಿಂದ ನಾವು ಚಲೋತ್ನಾಗಿ ಬೇಯಿಸ್ಕೋಬೇಕು, ಅಂದ್ರೆ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು. ಚಲೋತ್ನಾಗಿ ನೋಡ್ಬೋದು, ಈಗ ಕುದಿಯಾಕತ್ತೈತಿ. ಈ ಥರ ಕುದಿಸ್ಬೇಕು ಚಲೋತ್ನಾಗಿ. ಈಗ ಚಲೋತ್ನಾಗ ಕುದ್ದಾದ್ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳಕತ್ತೀನಿ. ನೀರನ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ನೀರನ್ನ ಹಾಕ್ಕೊಂಡಾದ್ಮೇಲೆ ಚಲೋತ್ನಾಗಿ ಕುದಿಸ್ಕೊಳಕತ್ತೀನಿ ನೋಡ್ಬೋದು. ಈ ಥರ ಕುದಿ ಬರಬೇಕದು, ಅಲ್ಲಿವರೆಗೂ ಹಂಗೆ ಬಿಟ್ಟು ಆಮೇಲೆ ನಾವು ರೆಡಿ ಮಾಡಿದಂತಹ ಬೇಳೆ ಮತ್ತು ಅಕ್ಕಿ ಮಿಕ್ಸ್ ಐತಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಚಲೋತ್ನಾಗಿ ಬೇಯಿಸ್ಕೋಬೇಕು. ಶೇಂಗಾ ಕಾಳು, ತೊಗರಿಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡು ನಾವು ಬೇಯಿಸ್ಕೊಂಡಿದ್ದು. ನಡು ಶೇಂಗಾ ಕಾಳು ಸಖತ್ ಟೇಸ್ಟ್ ಕೊಡ್ತಾವೆ ಬಿಸಿಬೇಳೆ ಬಾತಿಗೆ. ಹೀಗಾಗಿ ಶೇಂಗಾ ಕಾಳನ್ನ ಹಾಕ್ಕೊಳ್ರಿ. ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಶೇಂಗಾ ಕಾಳು, ನಿಮ್ಗೆ ಗೊತ್ತಿರಂಗೆ. ಈಗ ನೋಡಿರಿ ಇಷ್ಟ ಆದ್ರೆ ಆಯಿತು. ಮತ್ತು ತರಕಾರಿ ನಾವು ತೆಗೆದಿಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಸಹಿತ ಇದ್ರೊಳಗನ ಸೇರಿಸ್ಕೊಂಡು ಇದೊಂದು ಸ್ವಲ್ಪ ಒಂದು ಕುದಿ ಬರಲಿ, ಇದು ಆಮೇಲೆ ಆ್ಯಡ್ ಮಾಡ್ಕೊತೀನಿ ತರಕಾರಿ. ಈ ಥರ ಇರಬೇಕು. ಈಗ ನೋಡಿರಿ ತರಕಾರಿನ ಆ್ಯಡ್ ಮಾಡ್ಕೊಳಕತ್ತೀನಿ. ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದು. ಇದನ್ನು ಒಂದು 2 ನಿಮಿಷ ನಾವು ಪ್ಲೇಟ್ ಮುಚ್ಚಿ ಚಲೋತ್ನಾಗ ಬೇಯಿಸ್ಕೋಬೇಕು. ಕುದಿ ಬರಬೇಕದು. ಚಲೋತ್ನಾಗ ಕುದಿ ಬಂದ ನಂತರ ಆಗೈತಿ ಅಂತ ಅರ್ಥ. ಇಷ್ಟ ಆದ್ರೆ ಸಾಕು ನೋಡ್ರಿ, ತುಂಬ ಚೆನ್ನಾಗಾಕೈತಿ ಇದು. ಈ ಥರ ಐತಲ್ಲ, ಆಮೇಲೆ ಗಟ್ಟಿ ಹಾಕ್ಕೊತ ಬರ್ತೈತೆ ಅದು ಹಿಟ್ಟಿಂದ, ಅದ್ರ ಸಂಬಂಧ ಈ ಥರನ ಮಾಡಿಕೊಡ್ರಿ. ಮೊದಲು ನೀರನ್ನ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ರುಚಿಕರವಾದ ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿರ್ತೈತಿ. ತುಪ್ಪ ಹಾಕ್ಕೊಂಡು ತಿಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಮಾರ್ನಿಂಗು ಮಾಡ್ಕೋಬೋದು, ಆಫ್ಟರ್ನೂನ್ ಮಾಡ್ಕೋಬೋದು,
ನೈಟ್ ಕೂಡ ಮಾಡ್ಕೋಬೋದು. ಅಷ್ಟೊಂದು ಚೆನ್ನಾಗಿರ್ತೈತಿ ಈ ಬಿಸಿಬೇಳೆಬಾತ್ ಅಂತಲೇ ಹೇಳ್ಬೋದು. ನೋಡ್ಬೋದು ಈಗ ರೆಡಿ ಆಯಿತು. ಇಷ್ಟ ಆದ್ರೆ ಆಯಿತು ನೋಡ್ರಿ, ಬಿಸಿ ಬಿಸಿ ಬಿಸಿಬೇಳೆಬಾತ್ ರೆಡಿ ಆಗೈತಿ. ಇದರೊಳಗೆ ತರಕಾರಿ ಕೂಡ ಐತಿ. ಎಲ್ಲನೂ ತುಂಬ ಚೆನ್ನಾಗೈತಿ ಅಂತಲೇ ಹೇಳ್ಬೋದು. ಇಷ್ಟ ಆದ್ರೆ ಸಾಕು. ಅದಕ್ಕೆ ಮೊದಲನೇ ನಾವು ನೀರು ಜಾಸ್ತಿ ಹಾಕ್ಕೊಂಡ್ವಿ ಅಂದ್ರೆ ಇಷ್ಟು ಕರೆಕ್ಟ್ ಆಗುತ್ತೆ ಹದ. ನೋಡ್ಬೋದು ಎಷ್ಟು ಕರೆಕ್ಟಾಗಿ ಆಗೈತಿ. ನೀವು ಮೊದಲು ಗಟ್ಟಿಯಾಗಿ ಮಾಡಿದ್ರೆ ಆಮೇಲೆ ಮತ್ತು ಇನ್ನೂ ಗಟ್ಟಿ ಆಗುತ್ತೆ, ಚೆನ್ನಾಗಿರಲ್ಲ. ಇಷ್ಟ ಕರೆಕ್ಟ್ ಐತಿ ನೋಡ್ರಿ. ಇದ್ರ ಮೇಲೆ ಬಿಸಿ ಬಿಸಿ ಬಿಸಿಬೇಳೆಬಾತರ ಮೇಲೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಹಸಿ ಈರುಳ್ಳಿನ ಸಣ್ಣ ಕಟ್ ಮಾಡಿದ್ದನ್ನು ಹಾಕ್ಕೊಂಡು ಸೇವು ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿ ಏನು ಹೇಳ್ತೀರಿ, ಸಖತ್ತಾಗಿರ್ತೈತಿ. ಇದು ಪೌಡ್ರು ಬೇಕು ಅಂತಂದರೆ ಬಿಸಿಬೇಳೆಬಾತ್ ಪೌಡ್ರು ಮಾಡುವ ವಿಧಾನ ಬೇಕು ಅಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ, ಮಾಡಿ ತೋರಿಸ್ತೀನಿ. ಮನೆಯಲ್ಲೇ ನಾವು ಫ್ರೆಶ್ಶಾಗಿ ಮಾಡಿ ಈ ಥರ ಬಿಸಿಬೇಳೆಬಾತ್ ಆಗಲಿ ಸಾಂಬಾರು ಪೌಡ್ರು ಮಾಡಿ ಮನೆಯಲ್ಲೇ ಮಾಡೋದಾಗಲಿ ಮಾಡಿದ್ರೆ ತುಂಬ ಟೇಸ್ಟ್ ಕೊಡ್ತೈತಿ ಅಡುಗೆ ಅಂತಲೇ ಹೇಳ್ಬೋದು. ನಾವು ಹೊರಗಿಂದ ತಂದ್ವಿ ಅಂದ್ರೆ ಅಷ್ಟೊಂದು ಫ್ರೆಶ್ ಇರಲ್ಲ ಪೌಡರು. ಅದರ ಸಂಬಂಧ ನಾವು ಮನೆಯಲ್ಲೇ ಪೌಡ್ರನ್ನ ರೆಡಿ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಅದರ ರುಚಿ ಇನ್ನೂ ಜಾಸ್ತಿ ಆಗ್ತೈತಿ. ಅದರ ಸಂಬಂಧ ಆರೋಗ್ಯಕ್ಕೂ ಒಳ್ಳೆಯದು. ಹೀಗಾಗಿ ಮನೆಯಲ್ಲೇ ಆದಷ್ಟು ಪೌಡ್ರುಗಳನ್ನು ರೆಡಿ ಮಾಡಿಕೊಂಡು ಅಡುಗೆ ಮಾಡಿರಿ. ಮತ್ತು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಳಕತ್ತೀನಿ. ನೋಡ್ಬೋದು ಬಾಯಾಗ ನೀರು ಬರ್ತೈತಿ, ಅಷ್ಟು ಚೆನ್ನಾಗಿರುತ್ತೆ ಇದು ಬಿಸಿಬೇಳೆಬಾತ್ ಬಿಸಿಬೇಳೆಬಾತ್. ಎಲ್ಲರೂ ಇಷ್ಟಪಡೋಂಥ ಬಿಸಿಬೇಳೆಬಾತ್ ಅಂತಲೇ ಹೇಳ್ಬೋದು. ಯಾರೂ ಒಲ್ಲ ಅನ್ನಲ್ಲ ಇದು ಬಿಸಿಬೇಳೆಬಾತನ್ನ. ಮತ್ತು ತರಕಾರಿ ಐತಿ, ಮತ್ತು ಇದ್ರೊಳಗೆ ನಾನು ಒಂದೊಂದು ಬಾಯಲ್ಲಿ ಸಿಗೋಂತಹ ಶೇಂಗಾ ಕಾಳು ಕೂಡ ಹಾಕೀನಿ. ಹೀಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಹೊಸಬ್ರು ಏನಾದ್ರು ನೋಡಕತ್ತಿದ್ರೆ ನಮಸ್ಕಾರ ರೀ.